ಆತ್ಮೀಯ ಸ್ಪರ್ಧಾರ್ಥಿಗಳಿಗೆ ಶಾರದಾ ವಿದ್ಯಾಲಯ ಮೂಡಲಗಿ ವತಿಯಿಂದ ಸ್ವಾಗತ ಕೋರ್ತಾ ನಾವು ಅಗ್ನಿವೀರ್ಗೆ ಸಂಬಂಧಪಟ್ಟಂತ ಜಿಕೆ ಪ್ರಾಕ್ಟೀಸ್ ಟೆಸ್ಟ್ ಸ್ಟ್ಯಾಟಿಕ್ ಜಿಕೆಯ ಬಗ್ಗೆ ಅಧ್ಯಯನ ಮಾಡ್ತಾ ಹೋಗೋಣ. ವಿಶೇಷವಾದಂತ ಪ್ರಮುಖವಾದಂತ ಪ್ರಶ್ನೆಗಳನ್ನ ವಿಶ್ಲೇಷಣೆ ಮಾಡ್ತಾ ಹೋಗೋಣ. ನಿಮಗೆ ಇದಕ್ಕಿಂತಲೂ ಮೊದಲು ಒಂದು ವಿಷಯವನ್ನ ತಿಳಿಸ್ಬೇಕು. ಏನಪ್ಪಾ ಅಂದ್ರ ನಮ್ಮ ಇನ್ಸ್ಟಿಟ್ಯೂಟ್ ಶಾರದಾ ವಿದ್ಯಾಲಯ ಮೂಡಲಗಿಯಲ್ಲಿ ಈಗಾಗಲೇ ಆನ್ಲೈನ್ ಕ್ಲಾಸಸ್ಗಳು ಮತ್ತು ಆಫ್ಲೈನ್ ಕ್ಲಾಸಸ್ಗಳು ಅಗ್ನಿವೀರ್ಗೆ ಸಂಬಂಧಪಟ್ಟಂಗೆ ಪ್ರಾರಂಭ ಮಾಡಿದ್ದೇವೆ. ಆಸಕ್ತ ವಿದ್ಯಾರ್ಥಿಗಳು ನಮ್ಮ ಸಂಸ್ಥೆಯ ಮೊಬೈಲ್ ಸಂಖ್ಯೆಯನ್ನ ಸಂಪರ್ಕಗೊಳಿಸಿ ಇವಾಗ ಸ್ಟ್ಯಾಟಿಕ್ ಜಿಕೆಗೆ ಸಂಬಂಧಪಟ್ಟಂತ ಪ್ರಶ್ನೆಗಳನ್ನ ವಿಶ್ಲೇಷಣೆ ಮಾಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ ನೋಡ್ರಿ, ಹೂ ವಾಸ್ ದಿ ಫಸ್ಟ್ ಇಂಡಿಯಾ ಟು ವಿನ್ ನೊಬೆಲ್ ಪ್ರೈಸ್? ನೊಬೆಲ್ ಪ್ರಶಸ್ತಿ ಪಡೆದ ಮೊದಲ ಭಾರತೀಯ ಯಾರು? ಏನೋ ನೊಬೆಲ್ ಪ್ರಶಸ್ತಿ ಪಡೆದ ಮೊದಲ ಭಾರತೀಯ ಯಾರು ಅಂತ ಕೇಳ್ಯಾರಿಲ್ಲಿ. ನೋಡ್ರಿ, ಆಪ್ಷನ್ ಎ ರವೀಂದ್ರನಾಥ್ ಟಾಗೋರ್, ಡಾಕ್ಟರ್ ಸಿ ವಿ ರಾಮನ್, ಡಾಕ್ಟರ್ ರಾಧಾಕೃಷ್ಣನ್, ಅನ್ನಿ ಬೆಸೆಂಟ್. ಆಪ್ಷನ್ಗಳನ್ನ ನೋಡ್ರಿ. ರವೀಂದ್ರನಾಥ್ ಟಾಗೋರ್ ನಮ್ಮ ರಾಷ್ಟ್ರಗೀತೆಯನ್ನ ಬರೆದಂತ ಮತ್ತು ಬಾಂಗ್ಲಾದೇಶದ ರಾಷ್ಟ್ರಗೀತೆ ಅಮರ್ ಸೋನಾ ಬಾಂಗ್ಲಾ ಬರೆದಂತವ್ರು ಯಾರು? ರವೀಂದ್ರನಾಥ್ ಟಾಗೋರ್ ಅವರು. ಡಾಕ್ಟರ್ ಸಿ ವಿ ರಾಮನ್ ಭಾರತದಿಂದ ನೊಬೆಲ್ ಪ್ರಶಸ್ತಿ ಪಡೆದ ಮೊದಲ ವಿಜ್ಞಾನಿ ಅಂತ ಯಾರು ಕೇಳಿದ್ರ? ಡಾಕ್ಟರ್ ಸಿ ವಿ ರಾಮನ್. ಡಾಕ್ಟರ್ ರಾಧಾಕೃಷ್ಣನ್ ಭಾರತದ ಮೊದಲ ಉಪ ಪ್ರಧಾನ ಮಂತ್ರಿ ಭಾರತದ ಮೊದಲ ವೈಸ್ ಪ್ರೆಸಿಡೆಂಟ್, ಭಾರತದ ಮೊದಲ ಉಪಾಧ್ಯಕ್ಷ, ವೈಸ್ ಪ್ರೆಸಿಡೆಂಟ್, ಉಪರಾಷ್ಟ್ರಪತಿ ಯಾರು? ಡಾಕ್ಟರ್ ರಾಧಾಕೃಷ್ಣನ್. ಅನ್ನಿ ಬೆಸೆಂಟ್ ಭಾರತದ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ಮೊದಲ ಮಹಿಳಾ ಅಧ್ಯಕ್ಷೆ. 1917ರಲ್ಲಿ ಕೋಲ್ಕತ್ತಾದಲ್ಲಿ ನಡೆದಂತ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದವರು ಯಾರು? ಅನ್ನಿ ಬೆಸೆಂಟ್. ಮೊದಲ ಮಹಿಳೆ, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ ಮೊದಲ ಮಹಿಳೆ ಯಾರು? ಅನ್ನಿ ಬೆಸೆಂಟ್. ಇಲ್ಲಿ ಕೇಳಿರುವುದೇನು? ಹೂ ವಾಸ್ ದಿ ಫಸ್ಟ್ ಇಂಡಿಯನ್ ಟು ವಿನ್ ದಿ ನೊಬೆಲ್ ಪ್ರೈಸ್? ನೊಬೆಲ್ ಪ್ರಶಸ್ತಿಯನ್ನು ಪಡೆದ ಮೊದಲ ಭಾರತೀಯ ಯಾರು? ಯಾರಪ್ಪ ಅಂದ್ರ ನಮ್ಮ ರಾಷ್ಟ್ರಗೀತೆಯನ್ನ ಬರೆದಂತ ರವೀಂದ್ರನಾಥ್ ಟಾಗೋರ್ ಅವರು. ರವೀಂದ್ರನಾಥ್ ಟಾಗೋರ್ ಅವರು ಕೇವಲ ಭಾರತದಿಂದ ನೊಬೆಲ್ ಪ್ರಶಸ್ತಿಯನ್ನ ಪಡೆದ ಮೊದಲ ವ್ಯಕ್ತಿ ಅಲ್ಲ, ಏಷ್ಯಾ ಖಂಡದಿಂದಲೇ ನೊಬೆಲ್ ಪ್ರಶಸ್ತಿ ಪಡೆದ ಮೊದಲ ವ್ಯಕ್ತಿ ಯಾರಪ್ಪ ಅಂದ್ರ ರವೀಂದ್ರನಾಥ್ ಟಾಗೋರ್ ಅವರು. ಇನ್ನಿತರ ನೊಬೆಲ್ ಪ್ರಶಸ್ತಿಯನ್ನ ಪಡೆದಂತ ವ್ಯಕ್ತಿಗಳ ಡೀಟೇಲ್ಸ್ ಅನ್ನು ನೋಡೋಣ ಇವಾಗ. ನೋಡ್ರಿ, ರವೀಂದ್ರನಾಥ್ ಟಾಗೋರ್ ಅವರು ಯಾವ ಕ್ಷೇತ್ರದಲ್ಲಿ ನೊಬೆಲ್ ಪ್ರಶಸ್ತಿಯನ್ನ ಪಡೆದರು? ಯಾವ ಕ್ಷೇತ್ರದಲ್ಲಿ ಅಂದ್ರ ಸಾಹಿತ್ಯದಲ್ಲಿ, ಲಿಟ್ರೇಚರ್ ಕ್ಷೇತ್ರದಲ್ಲಿ. ಯಾವುದು? ಲಿಟ್ರೇಚರ್ ಕ್ಷೇತ್ರದಲ್ಲಿ ರವೀಂದ್ರನಾಥ್ ಟಾಗೋರ್ ಅವರು ನೊಬೆಲ್ ಪ್ರಶಸ್ತಿಯನ್ನ ಪಡೆದರು. ಯಾವ ಬುಕ್ ಮೇಲ್ಪ? ಗೀತಾಂಜಲಿ ಎನ್ನುವಂತ ಬುಕ್ಗೆ ರವೀಂದ್ರನಾಥ್ ಟಾಗೋರ್ ಅವರು ಲಿಟ್ರೇಚರ್ ಅಲ್ಲಿ ನೊಬೆಲ್ ಪ್ರಶಸ್ತಿಯನ್ನ ಪಡೆದರು. ಯಾವಾಗ? 1913ರಾಗ. ನೋಡ್ರಿ, ಇಂಡಿಯನ್ ಸಿಟಿಜನ್ಸ್ ನೊಬೆಲ್ ಪ್ರಶಸ್ತಿಯನ್ನ ಪಡೆದ ಭಾರತದ ನಾಗರಿಕರು ಯಾರಪ್ಪ ಅಂದ್ರ ಮೊದಲನೇದು ರವೀಂದ್ರನಾಥ್ ಟಾಗೋರ್. ಯಾವಾಗ? 1913ರಾಗ. ಯಾವ ಕ್ಷೇತ್ರಕ್ಕ? ನೊಬೆಲ್ ಪ್ರೈಸ್ ಇನ್ ಲಿಟ್ರೇಚರ್, ಸಾಹಿತ್ಯದಲ್ಲಿ ನೊಬೆಲ್ ಪ್ರಶಸ್ತಿಯನ್ನ ಪಡೆದರು. ಯಾವಾಗ? 1913ರಾಗ. ನೆಕ್ಸ್ಟ್ ನೋಡ್ರಿ, ಸರ್ ಸಿ ವಿ ರಾಮನ್ 1930ರಾಗ. ಯಾವ ಕ್ಷೇತ್ರದಲ್ಲಿ? ಫಿಸಿಕ್ಸ್, ಭೌತಶಾಸ್ತ್ರ ಕ್ಷೇತ್ರದಲ್ಲಿ ಬೆಳಕಿನ ಚದುರುವಿಕೆಯನ್ನ, ಸ್ಕ್ಯಾಟರಿಂಗ್ ಆಫ್ ಲೈಟ್ ಅನ್ನ ಅಧ್ಯಯನ ಮಾಡಿದಕ್ಕಾಗಿ ಸಿ ವಿ ರಾಮನ್ ಅವರು 1930ರಲ್ಲಿ ನೊಬೆಲ್ ಪ್ರಶಸ್ತಿಯನ್ನ ಪಡೆದರು. ನೆಕ್ಸ್ಟ್ ನೋಡ್ರಿ, ಮದರ್ ತೆರೇಸಾ 1979ರಲ್ಲಿ ಶಾಂತಿಗೆ ನೊಬೆಲ್ ಪ್ರಶಸ್ತಿಯನ್ನ ಪಡೆದಿರು. 1979ರಲ್ಲಿ ಮದರ್ ತೆರೇಸಾ ಅವರು ಶಾಂತಿಗೆ ನೊಬೆಲ್ ಪ್ರಶಸ್ತಿಯನ್ನ ಪಡೆದ್ರು. ಮತ್ತೆ ಈ ನೊಬೆಲ್ ಪ್ರಶಸ್ತಿಯನ್ನು ಪಡೆದ ನೆಕ್ಸ್ಟ್ ವರ್ಷ 1980ರಾಗ ಭಾರತ ಸರ್ಕಾರ ಮದರ್ ತೆರೇಸಾದವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನ ನೀಡಿತು. ನೆಕ್ಸ್ಟ್ ನೋಡ್ರಿ, ಅಮರ್ತ್ಯ ಸೇನ್ 1998ರಾಗ ನೊಬೆಲ್ ಪ್ರಶಸ್ತಿಯನ್ನ ಪಡೆದರು. ಯಾವ ಕ್ಷೇತ್ರದಲ್ಲಿ? ಅರ್ಥಶಾಸ್ತ್ರ ಕ್ಷೇತ್ರದಲ್ಲಿ, ಎಕನಾಮಿಕ್ಸ್ ಒಳಗ. ಮತ್ತ ಕೈಲಾಸ ಸತ್ಯಾರ್ಥಿ ಅನ್ನೋರು 2014ರಾಗ ನೊಬೆಲ್ ಪ್ರಶಸ್ತಿಯನ್ನ ಪಡೆದರು. ಯಾವ ಕ್ಷೇತ್ರದಲ್ಲಿ? ಶಾಂತಿಯ ಕ್ಷೇತ್ರದಲ್ಲಿ. ಕೈಲಾಸ್ ಸತ್ಯಾರ್ಥಿ ಅವರ ಜೊತೆ ಪಾಕಿಸ್ತಾನದ ಯೂಸುಫ್ ಜಾಯ್ ಮಲಾಲಾ ಅವರು ಕೂಡ ನೊಬೆಲ್ ಪ್ರಶಸ್ತಿಯನ್ನ ಪಡೆದರು. ಇನ್ನ ನೋಡ್ರಿ, ನೊಬೆಲ್ ಪ್ರಶಸ್ತಿ ಪಡೆದ ಭಾರತದ ನಾಗರಿಕರನ್ನು ಯಾರ್ಯಾರನ್ನು ತಿಳ್ಕೊಂಡ್ರಿ. ಇನ್ನ ಇಂಡಿಯನ್ಸ್ ಬೈ ಬರ್ತ್ ಬಟ್ ನಾಟ್ ಸಿಟಿಜನ್ಸ್, ನೊಬೆಲ್ ಪ್ರಶಸ್ತಿಯನ್ನ ಪಡೆದಂತ ಇಂಡಿಯನ್ಸ್ ಬೈ ಬರ್ತ್
ಬಟ್ ನಾಟ್ ಅ ಸಿಟಿಜನ್ಸ್. ಹುಟ್ಟಿನಿಂದ ಭಾರತೀಯರು ಅಥವಾ ಭಾರತದ ನಾಗರಿಕತೆಯನ್ನು ಹೊಂದಿಲ್ಲ. ಅವರು ಹುಟ್ಟಿನಿಂದ ಭಾರತದಲ್ಲಿ ಹುಟ್ಟಿರುವವರು, ಆದ್ರ ಸದ್ಯಕ್ಕೆ ಭಾರತದ ನಾಗರಿಕತೆಯನ್ನು ಹೊಂದಿಲ್ಲ. ಅಂಥವ್ರು ಯಾರು ನೊಬೆಲ್ ಪ್ರಶಸ್ತಿಯನ್ನು ಪಡೆದಾರು ಅನ್ನೋದ್ರ ಬಗ್ಗೆ ನೋಡೋಣ. ಮೊದಲಿಗೆ ನೋಡ್ರಿ, ಹರಗೋವಿಂದ ಖುರಾನ ಅವರು ಯಾವ ಕ್ಷೇತ್ರದಲ್ಲಿಪ್ಪ? ಮೆಡಿಸಿನ್ ಒಳಗ, ವೈದ್ಯಕೀಯ ಕ್ಷೇತ್ರದಲ್ಲಿ 1968ರಲ್ಲಿ ನೊಬೆಲ್ ಪ್ರಶಸ್ತಿಯನ್ನ ಪಡೆದರು. ಯಾರು? ಹರಗೋವಿಂದ ಖುರಾನ ಅವರು. ಎಸ್ ಚಂದ್ರಶೇಖರ್ ಅವರು 1983ರಲ್ಲಿ ಫಿಸಿಕ್ಸ್ ನಲ್ಲಿ ನೊಬೆಲ್ ಪ್ರಶಸ್ತಿಯನ್ನ ಪಡೆದರು. ವೆಂಕಟರಾಮಕೃಷ್ಣನ್ ಅವರು 2009ರಲ್ಲಿ ಕೆಮಿಸ್ಟ್ರಿಯಲ್ಲಿ ನೊಬೆಲ್ ಪ್ರಶಸ್ತಿಯನ್ನ ಪಡೆದರು. ಇನ್ನ ಅಭಿಜಿತ್ ಬ್ಯಾನರ್ಜಿ ಅವರು 2019ರಲ್ಲಿ ಎಕನಾಮಿಕ್ಸ್ ನೊಬೆಲ್ ಪ್ರಶಸ್ತಿಯನ್ನ ಪಡೆದರು. ಇಲ್ಲಿ ನೋಡ್ರಿ, ಭಾರತದ ನಾಗರಿಕರು ಯಾರು ನೊಬೆಲ್ ಪ್ರಶಸ್ತಿಯನ್ನ ಪಡೆದ್ರು? ಬೈ ಬರ್ತ್ ಇಂಡಿಯನ್ ಬಟ್ ನಾಟ್ ಅ ಸಿಟಿಜನ್. ಅವ್ರು ಯಾರ್ಯಾರು ನೊಬೆಲ್ ಪ್ರಶಸ್ತಿಯನ್ನ ಪಡೆದ್ರು ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಒಂದ ಸ್ಲೈಡ್ ಒಳಗೆ ಕೊಟ್ಟಿವಿ ನಾವು. ಇದನ್ನು ನೀವು ಕರೆಕ್ಟ್ ಆಗಿ ನೋಟ್ ಮಾಡಿ ಇಟ್ಕೊಳ್ರಿ. ಮುಂದಿನ ಸ್ಲೈಡ್. ನೆಕ್ಸ್ಟ್ ಕ್ವಶನ್ ನೋಡ್ರಿ, ವೇರ್ ವಿಲ್ ದಿ 2022 ಏಷ್ಯನ್ ಗೇಮ್ಸ್ ಬಿ ಹೆಲ್ಡ್? ಎಲ್ಲಿ 2022ರ ಏಷ್ಯನ್ ಗೇಮ್ಸ್ ನಡೆದು? 2022ರ ಏಷ್ಯನ್ ಗೇಮ್ಸ್ ಎಲ್ಲಿ ನಡೆದು ಅಂತ ಕೇಳ್ಯಾರ. ಇಲ್ಲಿ ನಿಮ್ಗೆ ಗೊತ್ತಿರ್ಬೇಕು, ಮೊಟ್ಟ ಮೊದಲ ಬಾರಿಗೆ ಏಷ್ಯನ್ ಗೇಮ್ಸ್ ಎಲ್ಲಿ ನಡೆದಪ್ಪ? ಮೊಟ್ಟ ಮೊದಲ ಬಾರಿಗೆ ಏಷ್ಯನ್ ಗೇಮ್ಸ್ ಎಲ್ಲಿ ನಡೆದಪ್ಪ ಅಂದ್ರ ಇಂಡಿಯಾದೊಳಗ ನಡೆದು. ಡೆಲ್ಲಿ ಒಳಗ 1951ರಾಗ, ಕೆಲವೊಂದ್ ಕಡೆ 52 ಕೊಟ್ಟಿರ್ತಾರು. ಫಸ್ಟ್ಗೆ ಏಷ್ಯನ್ ಗೇಮ್ಸ್ ಎಲ್ಲಿ ನಡೆದು? ಭಾರತದಾಗ ನಡೆದು. ನೋಡ್ರಿ ಆಪ್ಷನ್ ನೋಡ್ರಿ, 2022ರ ಏಷ್ಯನ್ ಗೇಮ್ ಎಲ್ಲಿ ನಡೆದು ಅಂತ ಕೇಳ್ರಿ. ಇಲ್ಲಿ ಆಪ್ಷನ್ ನೋಡ್ರಿ, ಬೀಜಿಂಗ್, ಆಪ್ಷನ್ ಬಿ ಟೋಕಿಯೋ, ಆಪ್ಷನ್ ಸಿ ನ್ಯೂ ಡೆಲ್ಲಿ, ಆಪ್ಷನ್ ಡಿ ಹಾಂಗ್ಜೌ ಚೀನಾ. ಇಲ್ಲಿ ಸರಿಯಾದ ಉತ್ತರ ಯಾವ್ದಪ್ಪ ಅಂದ್ರ ಆಪ್ಷನ್ ಡಿ ಹಾಂಗ್ಜೌ ಚೀನಾ. ನೋಡ್ರಿ ಇಲ್ಲಿ ಮುಂದಿನ ಸ್ಲೈಡ್ ಒಳಗೆ ಕರೆಕ್ಟ್ ಆಗಿ ಕೊಟ್ಟಾರ. 2019 ಏಷ್ಯನ್ ಗೇಮ್ಸ್ 2022 ಎಲ್ಲಿ ನಡೆದು? ಚೀನಾದ ಹಾಂಗ್ಚೋದಲ್ಲಿ. ಎಲ್ಲಿ? ಚೀನಾದ ಹಾಂಗ್ಚೋದಲ್ಲಿ. ಇಲ್ಲಿ ಇನ್ನು 2026ರದ ಎಲ್ಲಿ ನಡೀತೈತಿಪ್ಪ? ಪ್ರತಿ 4 ವರ್ಷಕ್ಕೊಮ್ಮೆ ಆಯೋಜನೆ ಮಾಡುವಂತ ಏಷ್ಯನ್ ಗೇಮ್ಸ್ 2022ರದ ಹಾಂಗ್ಚೋದೊಳಗೆ ನಡೀತೆ. 2026ರದ ಎಲ್ಲಿ ನಡೀತೈತಿಪ್ಪ ಅಂದ್ರ ಐಚಿ ನಗೋಯಾ ಜಪಾನ್. ನೋಡ್ರಿ ಸಿಂಬಲ್ ಐಚಿ ನಗೋಯಾ ಜಪಾನ್. ಐಚಿ ನಗೋಯಾ ಅನ್ನುವಂತ ಊರು ಜಪಾನದಲ್ಲಿ 2026ರ ಏಷ್ಯನ್ ಗೇಮ್ಸ್ ನಡೀತದ. ನೆಕ್ಸ್ಟ್ ಕ್ವಶನ್ ಹೋಗೋಣ. ಹೂ ವಾಸ್ ದಿ ಫಸ್ಟ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ? ಭಾರತದ ಮೊದಲ ರಾಷ್ಟ್ರಪತಿಗಳು ಯಾರು ಅಂತ ಕೇಳ್ರಿ. ಭಾರತದ ಮೊದಲ ರಾಷ್ಟ್ರಪತಿಗಳು ಯಾರು? ಆಪ್ಷನ್ಗಳನ್ನು ನೋಡ್ರಿ. ಡಾಕ್ಟರ್ ರಾಜೇಂದ್ರ ಪ್ರಸಾದ್, ಡಾಕ್ಟರ್ ರಾಧಾಕೃಷ್ಣನ್, ವಿ ಗಿರಿ, ಡಾಕ್ಟರ್ ಜಾಕೀರ್ ಹುಸೇನ್. ವಿ ಗಿರಿ ಅವರು ಕಾರ್ಮಿಕ ನಾಯಕರಾಗಿ ತಮ್ಮ ಹೋರಾಟವನ್ನ ಆರಂಭ ಮಾಡಿದ್ರು. ಯಾರು? ವಿ ಗಿರಿ. ಡಾಕ್ಟರ್ ರಾಧಾಕೃಷ್ಣನ್ ಅವರು ಭಾರತದ ಮೊದಲ ಉಪರಾಷ್ಟ್ರಪತಿಗಳು. ಇಲ್ಲಿ ಆನ್ಸರ್ ನೋಡ್ರಿ, ಹೂ ವಾಸ್ ದಿ ಫಸ್ಟ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ? ಭಾರತದ ಮೊದಲ ರಾಷ್ಟ್ರಪತಿಗಳು ಯಾರಂತ ಕೇಳಿದ್ರ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್, ಬಿಹಾರ ರಾಜ್ಯದವರು. ಇವರು ಬಿಹಾರದ ಗಾಂಧಿ ಅಂತ ಕರೀತಾರೆ ಇವರಿಗೆ. ಯಾರಿಗೆ? ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರಿಗೆ. ಭಾರತದ ಮೊಟ್ಟ ಮೊದಲ ರಾಷ್ಟ್ರಪತಿಗಳು ಯಾರು? ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್. ಈಗ ಪ್ರಸ್ತುತವಾಗಿರುವಂತಹ ರಾಷ್ಟ್ರಪತಿಗಳು ದ್ರೌಪದಿ ಮುರ್ಮು ಅವರು. ಎಷ್ಟನೇ ರಾಷ್ಟ್ರಪತಿ ಅವರು? 15ನೇ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು. 15th ಪ್ರೆಸಿಡೆಂಟ್ ಆಫ್ ಇಂಡಿಯಾ ಯಾರು? ದ್ರೌಪದಿ ಮುರ್ಮು ಅವರು. ದ್ರೌಪದಿ ಮುರ್ಮು ಅವರು ಭಾರತದ 15ನೇ ರಾಷ್ಟ್ರಪತಿ. ಒಟ್ಟು ರಾಷ್ಟ್ರಪತಿಗಳ ಡೀಟೇಲ್ಸ್ ಅನ್ನ ನಾವು ಒಂದ ಸ್ಲೈಡ್ ಒಳಗೆ ಆಡ್ ಮಾಡಿವಿ, ನೋಡ್ರಿ. ಅದನ್ನ ಮೊದಲ ಬಾರಿಗೆ ಯಾರು? ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ಮೊಟ್ಟ ಮೊದಲಿಗೆ ರಾಷ್ಟ್ರಪತಿ. ಆಮೇಲೆ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್, ಜಾಕೀರ್ ಹುಸೇನ್, ವಿ ಗಿರಿ, ಫಕ್ರುದ್ದೀನ್ ಅಲಿ ಅಹಮದ್, ನೀಲಂ ಸಂಜೀವ್ ರೆಡ್ಡಿ. ಇವ್ರ ಬಗ್ಗೆ ಲಕ್ಷ್ಯ ಇರ್ಲಿ. ಇನಾನಿಮಸ್, ಅವಿರೋಧವಾಗಿ ಆಯ್ಕೆಯಾದ ಮೊದಲ ರಾಷ್ಟ್ರಪತಿ ಯಾರತ್ ಕೇಳ್ತಾರ? ಅನಾನಿಮಸ್, ಅವಿರೋಧವಾಗಿ ಆಯ್ಕೆಯಾದ ಮೊದಲ ರಾಷ್ಟ್ರಪತಿ ಯಾರಪ್ಪ ಅಂದ್ರೆ ನೀಲಂ ಸಂಜೀವ್ ರೆಡ್ಡಿ. ಇನ್ನೊಂದು 7ನೇದು ಗ್ಯಾನಿ ಜೈಲ್ ಸಿಂಗ್, ಆರ್ ವೆಂಕಟರಮಣ್, ಶಂಕರ್ ದಯಾಳ್ ಶರ್ಮಾ, KR ನಾರಾಯಣ್, APJ ಅಬ್ದುಲ್ ಕಲಾಂ, ಪ್ರತಿಭಾ ಪಾಟೀಲ್. ಭಾರತದ ಮೊದಲ ಮಹಿಳಾ ರಾಷ್ಟ್ರಪತಿ ಯಾರು? ಪ್ರತಿಭಾ ಪಾಟೀಲ್. ಪ್ರಣಬ್ ಮುಖರ್ಜಿ, ರಾಮನಾಥ್ ಕೋವಿಂದ್. 14ನೇ ರಾಷ್ಟ್ರಪತಿಯಾಗಿ ಸೇವೆ ಸಲ್ಲಿಸಿದವರು ಯಾರು? ರಾಮನಾಥ್ ಕೋವಿಂದ್. ಪ್ರಸ್ತುತ 15ನೇ ರಾಷ್ಟ್ರಪತಿಯಾಗಿ ಸೇವೆ ಸಲ್ಲಿಸಕತ್ತವ್ರು ಯಾರು? ಶ್ರೀಮತಿ
ದ್ರೌಪದಿ ಮುರ್ಮು. ಶ್ರೀಮತಿ ದ್ರೌಪದಿ ಮುರ್ಮು ಪ್ರಸ್ತುತ 15ನೇ ರಾಷ್ಟ್ರಪತಿಯಾಗಿ ಸೇವೆ ಸಲ್ಲಿಸತ್ತಾರ. ಮತ್ತ ಅತಿ ಕಿರಿಯ ವಯಸ್ಸಿನ ಯಂಗೆಸ್ಟ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಂತ ಕೇಳಿರ ದ್ರೌಪದಿ ಮುರ್ಮು ಅವರ. ಯಂಗೆಸ್ಟ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಂತ ಕೇಳಿದ್ರ ದ್ರೌಪದಿ ಮುರ್ಮು ಅವರ. ಮುಂದಿನ ಪ್ರಶ್ನೆ ಹೋಗೋಣ. ಇಂಡಿಯಾ ಬಿಕಮ್ ಇಂಡಿಪೆಂಡೆಂಟ್ ಇನ್ ದಿ ಇಯರ್. ಭಾರತ ಯಾವ ವರ್ಷ ಸ್ವತಂತ್ರ ಆತು ಅಂತ ಕೇಳ್ಯಾರ. ಭಾರತ ಯಾವ ವರ್ಷ ಸ್ವತಂತ್ರ ಆತು? ಆಪ್ಷನ್ಗಳನ್ನು ನೋಡೋಣ. 1950, 1946, 1945, 1947. ಭಾರತ ಸ್ವತಂತ್ರ ಆಗಿದೆ ನಿಮಗೆಲ್ಲರಿಗೂ ಗೊತ್ತೈತಿ. ಯಾವ ವರ್ಷ ಅಂದ್ರ ಆಗಸ್ಟ್ 15, 1947. ಆಗಸ್ಟ್ 15, 1947. ಯಾವ ವಾರ ಇತ್ತಪ್ಪ ಅಂದ್ರ ಶುಕ್ರವಾರ. ಯಾವ ವಾರ ಇತ್ತು? ಶುಕ್ರವಾರ, ಫ್ರೈಡೆ. ಯಾವ ವಾರ ಇತ್ತು? ಶುಕ್ರವಾರ ಇತ್ತು. ಭಾರತ ಸ್ವತಂತ್ರಗೊಂಡಾಗ ಮ್ಯಾಪ್ ಹೆಂಗಿತ್ತು ಇಂಡಿಯಾದ ಅನ್ನೋದನ್ನ ನೋಡ್ರಿ. ಎಸ್ ನೋಡ್ರಿ, ಕಾಶ್ಮೀರ ಭಾರತಕ್ಕೆ ಸೇರಾಕ ವಲ್ಯನಾತಿತ್ತು. ಹೈದರಾಬಾದಿನ ನಿಜಾಮ ಭಾರತಕ್ಕೆ ಸೇರಾಕ ವಲ್ಯನ ಬ್ಯಾಡಾಕನಾತಿದ್ದ. ಸಪ್ರೇಟ್ ದೇಶ ಮಾಡ್ಕೋತನ ಚಾಲೂ ಮಾಡಿದ್ದ. ಜುನಾಗಢದ ನವಾಬನ ಸಪ್ರೇಟ್ ದೇಶ ಆಗಿ ಉಳಿತನು ಅಥವಾ ನಾ ಪಾಕಿಸ್ತಾನಕ್ಕೆ ಸೇರ್ತನು ಅನ್ನುವಂತ ವಿಚಾರದೊಳಗಿದ್ದ. ಅವಾಗಿನ ಮ್ಯಾಪ್ ಇದು. ಪಾಕಿಸ್ತಾನ ವೆಸ್ಟ್ ಪಾಕಿಸ್ತಾನ ಮತ್ತು ಈಸ್ಟ್ ಪಾಕಿಸ್ತಾನ ಅಂತೇಳಿ ಡಿವೈಡ್ ಆಗಿತ್ತು. ಇಲ್ಲೆಟ್ಟ ಪಾಕಿಸ್ತಾನ ಮಾಡ್ಕೊಂಡ್ ಮಾಡಿದ್ರು. ನಡಬರ್ಕೆಲ್ಲ ಇಂಡಿಯಾ ಉಳಿದಿತ್ತು. ಆ ಇಂಡಿಯಾದಾಗ ಜುನಾಗಢದ ನವಾಬನ ಇಂಡಿಯಾಗೆ ಸೇರಂಗಿಲ್ಲ, ಪಾಕಿಸ್ತಾನಕ್ಕೆ ಸೇರ್ತಾನ ಚಾಲೂ ಮಾಡಿದ್ದ. ಹೈದರಾಬಾದನ ನಿಜಾಮನ ಸಪರೇಟ್ ದೇಶ ಆಗಿ ಉಳಿತನ ಚಾಲೂ ಮಾಡಿದ್ದ. ಇಲ್ಲಿ ಕಾಶ್ಮೀರದಲ್ಲಿರುವಂತ ರಾಜ ಹರಿಸಿಂಗ ನಮ್ಮದು ಒಂದು ಸಪರೇಟ್ ದೇಶ ಅಂತೇಳಿ ಖ್ಯಾತಿ ತೆಗೆದಿದ್ದ. ಹಿಂದಾಡೆ ಭಾರತದ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಾಯಿ ಪಟೇಲ್ರ ಪರಿಶ್ರಮದಿಂದ ಭಾರತ ಯಾವುದು ಜುನಾಗಢನು ನಮ್ಮಂತೆಗೆ ಬಂತು, ಹೈದರಾಬಾದ್ನು ನಮ್ಮಲ್ಲಿನ ಕುಳಿತು, ಕಾಶ್ಮೀರನು ನಮ್ಮಲ್ಲಿನ ಉಳಿತು. ಮುಂದಿನ ಪ್ರಶ್ನೆ ಹೋಗೋಣ. ಮಹಾತ್ಮ ಗಾಂಧಿ ವಾಸ್ ಅಸಾಸಿನೇಟೆಡ್ ಇನ್. ಮಹಾತ್ಮ ಗಾಂಧೀಜಿಯವರು ಯಾವಾಗ ತೀರ್ಕೊಂಡ್ರು? ಮಹಾತ್ಮ ಗಾಂಧೀಜಿಯವರ ದೇಹ ಅಂತ್ಯ ಯಾವಾಗ ಆತು ಕೇಳ್ರಿ. ಆಪ್ಷನ್ಗಳನ್ನು ನೋಡ್ರಿ. ಜನವರಿ 26, 1950, ಜನವರಿ 26, 1948, ಜನವರಿ 30, 1948, ಜನವರಿ 30, 1949. ಕರೆಕ್ಟ್ ಆದಂತ ಆನ್ಸರ್ ಏನನ್ನೋದನ್ನ ನೀವು ಹೇಳಬೇಕು. ನೀವು ಈ ಪ್ರಶ್ನೆಗೆ ಕರೆಕ್ಟ್ ಆದಂತ ಆನ್ಸರ್ ಅನ್ನ ಕಮೆಂಟ್ ಮಾಡ್ರಿ. ಯಾವ ಪ್ರಶ್ನೆಗೆ? ಮಹಾತ್ಮ ಗಾಂಧೀಜಿಯವರು ಯಾವಾಗ ತಿರ್ಕೊಂಡ್ರು ಅನ್ನೋದನ್ನ ನೀವು ಕರೆಕ್ಟ್ ಆಗಿರುವಂತ ಆನ್ಸರ್ ಅನ್ನ ಕಮೆಂಟ್ ಮಾಡ್ರಿ. ಮೀನಾಕ್ಷಿ ಟೆಂಪಲ್ ಈಸ್ ಅಸೋಸಿಯೇಟೆಡ್ ವಿತ್ ವಿಚ್ ಸ್ಟೇಟ್ ಅಂತ ಕೊಡ್ಬೇಕಿತ್ತಲ್ಲಿ. ವಿತ್ ವಿಚ್ ಸ್ಟೇಟ್? ಮೀನಾಕ್ಷಿ ಟೆಂಪಲ್ ಈಸ್ ಅಸೋಸಿಯೇಟೆಡ್ ವಿತ್ ವಿಚ್ ಸ್ಟೇಟ್? ಮೀನಾಕ್ಷಿ ಟೆಂಪಲ್ ಯಾವ ರಾಜ್ಯಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳ್ರಿ. ಮೀನಾಕ್ಷಿ ಟೆಂಪಲ್ ಯಾವ ರಾಜ್ಯಕ್ಕೆ ಸಂಬಂಧಪಟ್ಟಿದೆ? ಮಧುರೈಯಲ್ಲಿರುವಂತ ಮೀನಾಕ್ಷಿ ಟೆಂಪಲ್ ಯಾವ ರಾಜ್ಯಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳ್ರಿ. ಆಪ್ಷನ್ ನೋಡ್ರಿ. ಎ ತಮಿಳುನಾಡು, ಬಿ ಆಂಧ್ರ ಪ್ರದೇಶ್, ಸಿ ಕೇರಳ, ಡಿ ಗುಜರಾತ್. ತಮಿಳುನಾಡು, ಆಂಧ್ರ ಪ್ರದೇಶ, ಕೇರಳ ಮತ್ತು ಗುಜರಾತ್ ಇವುಗಳಲ್ಲಿ ಮಧುರೈಯಲ್ಲಿರುವಂತ ಮೀನಾಕ್ಷಿ ಟೆಂಪಲ್ ಯಾವ ರಾಜ್ಯದೊಳಗೈತಿಪ್ಪ ಅಂದ್ರ ತಮಿಳುನಾಡು ರಾಜ್ಯ. ಯಾವುದು? ತಮಿಳುನಾಡು ರಾಜ್ಯ. ನೋಡ್ರಿ ಹತ್ರ ಫೋಟೋ. ಈಗ ಇದು ಮಧುರೈ ಮೀನಾಕ್ಷಿ ಟೆಂಪಲ್. 12 ಗೋಪುರಗಳನ್ನ ಹೊಂದಿರುವಂತ ಟೆಂಪಲ್. ಈ ಟೆಂಪಲ್ ಅನ್ನ ಕಟ್ಟಿಸಿದವರು ಯಾರಪ್ಪ ಅಂದ್ರ ಪಾಂಡ್ಯ ದೊರೆ. ಪಾಂಡ್ಯರ ಕೇಶವ ವರ್ಮ ಅಥವಾ ಕೇಶವವರ್ಮ ಅಥವಾ ಕುಲಶೇಖರ ಕೇಶವ ಅಂತಾರ. ಏನಂತಾರ? ಕುಲಶೇಖರ ಕೇಶವ. ಯಾರೋ ಪಾಂಡ್ಯರ ದೊರೆ ಯಾರೋ ಕುಲಶೇಖರ ಕೇಶವ ಅಥವಾ ಕುಲಶೇಖರ. ಮಧುರೈಯಲ್ಲಿರುವಂತ ಮೀನಾಕ್ಷಿ ಟೆಂಪಲ್ ಅನ್ನ ಕಟ್ಟಿಸಿದವರು ಯಾರು? ಪಾಂಡ್ಯರ ಕುಲಶೇಖರ ವರ್ಮ. ನೆಕ್ಸ್ಟ್ ಕ್ವಶನ್ ಹೋಗೋಣ. ದ್ರೌಪದಿ ಮುರ್ಮು ಈಸ್ ಫ್ರಮ್ ವಿಚ್ ಸ್ಟೇಟ್? ದ್ರೌಪದಿ ಮುರ್ಮು ಅವರು ಯಾವ ರಾಜ್ಯದಿಂದ ಯಾವ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದಾರೆ ಅಂತ ಕೇಳ್ತಾರೆ.
ಆಪ್ಷನ್ಗಳನ್ನ ನೋಡ್ರಿ, ಜಾರ್ಖಂಡ್, ವೆಸ್ಟ್ ಬೆಂಗಾಲ್, ಛತ್ತೀಸ್ಗಢ, ಒಡಿಸ್ಸಾ. ಜಾರ್ಖಂಡ್, ವೆಸ್ಟ್ ಬೆಂಗಾಲ್, ಛತ್ತೀಸ್ಗಢ, ಒರಿಸ್ಸಾ. ದ್ರೌಪದಿ ಮುರ್ಮು ಅವರು ಯಾವ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದಾರ ಅಂತೇಳಿ ಕಟ್ಕೊಂಡು ಸ್ವಲ್ಪ. ದ್ರೌಪದಿ ಮುರ್ಮು ಅವರು ಯಾವ ರಾಜ್ಯಕ್ಕೆ ಸಂಬಂಧಪಟ್ಟಾರ ಅಂತ ಕೇಳ್ಯಾರ ಇಲ್ಲಿ. ದ್ರೌಪದಿ ಮುರ್ಮು ಅವರು ಯಾವ ರಾಜ್ಯದವರು, ಯಾವ ರಾಜ್ಯಕ್ಕೆ ಸಂಬಂಧಪಟ್ಟಾರ ಅಂತ ಕೇಳ್ಯಾರ ಇಲ್ಲಿ. ಆಪ್ಷನ್ ಜಾರ್ಖಂಡ್, ವೆಸ್ಟ್ ಬೆಂಗಾಲ್, ಛತ್ತೀಸ್ಗಢ, ಒಡಿಸ್ಸಾ. ದ್ರೌಪದಿ ಮುರ್ಮು ಅವರು ಒಡಿಸ್ಸಾ ರಾಜ್ಯದವರು. ದ್ರೌಪದಿ ಮುರ್ಮು ಅವರು ಪ್ರಸ್ತುತ ಭಾರತದ ರಾಷ್ಟ್ರಪತಿಯಾಗಿ ಸೇವೆ ಸಲ್ಲಿಸುತ್ತಿರುವಂತಹ ದ್ರೌಪದಿ ಮುರ್ಮು ಅವರು ಒಡಿಸ್ಸಾ ರಾಜ್ಯದವರು. ಇವರು ಫಸ್ಟ್ ಟ್ರೈಬಲ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಯಾರು? ದ್ರೌಪದಿ ಮುರ್ಮು ಅವರು. ಇವ್ರ ಟ್ರೈಬ್ ಯಾವುದು? ಬುಡಕಟ್ಟು ಸಂತಾಲಿ. ಸಂತಾಲಿ ಎನ್ನುವಂತ ಬುಡಕಟ್ಟಿಗೆ ಸಂಬಂಧಪಟ್ಟಂತವರು ದ್ರೌಪದಿ ಮುರ್ಮು ಅವರು. ನೋಡ್ರಿ ಡೀಟೇಲ್ಸು. ದ್ರೌಪದಿ ಮುರ್ಮು ಅವರ ಟ್ರೈಬ್ ಯಾವುದು? ಸಂತಾಲ್. 2000ನೇ ಇಸ್ವಿಯೊಳಗ ಇವರು MLA ಆಗಿ ಎಲೆಕ್ಟ್ ಆಗ್ತಾರ. 2015ರಾಗ ಗವರ್ನರ್ ಆಫ್ ಜಾರ್ಖಂಡ್ ಆಗಿ ಸೇವೆ ಸಲ್ಲಿಸ್ತಾರ. ಹಿಂದಾಡೆ 2022 ಜುಲೈ ಒಳಗ 15ನೇ ರಾಷ್ಟ್ರಪತಿಯಾಗಿ ಸೇವೆ ಸಲ್ಲಿಸಕ್ ಪ್ರಾರಂಭ ಮಾಡ್ತಾರ. ಪ್ರಸ್ತುತ ಇವರು ಭಾರತದ ರಾಷ್ಟ್ರಪತಿಯಾಗಿ ಕೆಲಸ ಮಾಡಕತ್ತಾರೋ, ಸೇವೆ ಸಲ್ಲಿಸಕತ್ತಾರೋ. ನೋಡ್ರಿ, ಯಂಗೆಸ್ಟ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಯಾರಂತ ಕೇಳಿದ್ರ ದ್ರೌಪದಿ ಮುರ್ಮು. ಇವ್ರಕ್ಕಿಂತಲೂ ಮೊದಲು ಯಂಗೆಸ್ಟ್ ಪ್ರೆಸಿಡೆಂಟ್ ಯಾರಾಗಿದ್ರಂದ್ರೆ VV ಗಿರಿ ಅವರು. ಇವ್ರಕ್ಕಿಂತಲೂ ಮೊದಲು ಯಂಗೆಸ್ಟ್ ಪ್ರೆಸಿಡೆಂಟ್ ಯಾರಾಗಿದ್ರು? VV ಗಿರಿ. ಆದ್ರೆ ಈಗ ಯಂಗೆಸ್ಟ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಂತ ಕೇಳಿದ್ರ ದ್ರೌಪದಿ ಮುರ್ಮು. ಮುಂದಿನ ಪ್ರಶ್ನೆ ಹೋಗೋಣ. ವೇರ್ ಈಸ್ ದಿ ಜವಾಹರ್ಲಾಲ್ ನೆಹರು ಅಥ್ಲೆಟಿಕ್ಸ್ ಸ್ಟೇಡಿಯಂ ಲೊಕೇಟೆಡ್? ಜವಾಹರ್ಲಾಲ್ ನೆಹರು ಅಥ್ಲೆಟಿಕ್ಸ್ ಸ್ಟೇಡಿಯಂ ಎಲ್ಲಿ ಐತಿ ಅಂತ ಕೇಳ್ರಿ. ಜವಾಹರ್ಲಾಲ್ ನೆಹರು ಅಥ್ಲೆಟಿಕ್ಸ್ ಸ್ಟೇಡಿಯಂ ಎಲ್ಲಿ ಐತಿ ಅಂತ ಕೇಳ್ರಿ. ನೋಡ್ರಿ ಇಲ್ಲಿ ಆಪ್ಷನ್ A ಕಾನ್ಪುರ್, B ಮುಂಬೈ, C ಗುವಾಹಟಿ, D ಡೆಲ್ಲಿ. A ಕಾನ್ಪುರ್, B ಮುಂಬೈ, C ಗುವಾಹಟಿ, D ಡೆಲ್ಲಿ. ಜವಾಹರ್ಲಾಲ್ ನೆಹರು ಅಥ್ಲೆಟಿಕ್ಸ್ ಸ್ಟೇಡಿಯಂ ಎಲ್ಲಿ ಐತಿ ಅಂತ ಕೇಳ್ಯಾರ ಇಲ್ಲಿ. ಆಪ್ಷನ್ ಏನಪ್ಪಾ ಅಂದ್ರ, ಆನ್ಸರ್ ಏನಪ್ಪಾ ಅಂದ್ರ ಆಪ್ಷನ್ D ಡೆಲ್ಲಿ. ಜವಾಹರ್ಲಾಲ್ ನೆಹರು ಅಥ್ಲೆಟಿಕ್ಸ್ ಸ್ಟೇಡಿಯಂ ಎಲ್ಲಿ ಐತಿ? ಡೆಲ್ಲಿ ಒಳಗತ್ತ. ಇನ್ನು ಇವುದಕ್ಕೆ ಸಂಬಂಧಪಟ್ಟಂಗೆ ಕೆಲ ಡೀಟೇಲ್ಸ್ ಗಳನ್ನ ನೋಡ್ರಿ. ಗ್ರೀನ್ ಪಾರ್ಕ್ ಸ್ಟೇಡಿಯಂ ಎಲ್ಲಿ ಐತಿಪ್ಪ? ಕಾನ್ಪುರದಾಗ. ವಾಂಖೇಡೆ ಸ್ಟೇಡಿಯಂ ಎಲ್ಲಿ ಐತಿಪ್ಪ? ಮುಂಬೈದಾಗ. ಭೂಪೇನ್ ಹಜಾರಿಕಾ ಸ್ಟೇಡಿಯಂ ಗುವಾಹಟಿ ಒಳಗದ. ಗುವಾಹಟಿ ಅನ್ನೋದು ಅಸ್ಸಾಂ ರಾಜ್ಯದೊಳಗದ. ಇದು ಯಾವುದು? ಜವಾಹರ್ಲಾಲ್ ನೆಹರು ಅಥ್ಲೆಟಿಕ್ಸ್ ಸ್ಟೇಡಿಯಂ ಡೆಲ್ಲಿ ಒಳಗಿರುವಂತ ಜವಾಹರ್ಲಾಲ್ ನೆಹರು ಅಥ್ಲೆಟಿಕ್ಸ್ ಸ್ಟೇಡಿಯಂ ಹಿಂಗದ. ಮುಂದಿನ ಪ್ರಶ್ನೆ ಹೋಗೋಣ. ವಿಚ್ ಆಫ್ ದಿ ಫಾಲೋವಿಂಗ್ ಇಸ್ ಇಂಡಿಯಾಸ್ ಹೈಯೆಸ್ಟ್ ಸಿವಿಲಿಯನ್ ಅವಾರ್ಡ್? ವಿಚ್ ಆಫ್ ದಿ ಫಾಲೋವಿಂಗ್ ಇಸ್ ಇಂಡಿಯಾಸ್ ಹೈಯೆಸ್ಟ್ ಸಿವಿಲಿಯನ್ ಅವಾರ್ಡ್? ಭಾರತದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಯಾವುದು ಅಂತ ಕೇಳ್ರಿ. ಇಲ್ಲಿ ನೋಡ್ರಿ, ಪದ್ಮ ವಿಭೂಷಣ ಆಪ್ಷನ್ ಎ, ಆಪ್ಷನ್ B ಪರಮವೀರ ಚಕ್ರ, ಆಪ್ಷನ್ C ಭಾರತ ರತ್ನ, ಆಪ್ಷನ್ D ಪದ್ಮಶ್ರೀ. ಭಾರತದ ಸಿವಿಲಿಯನ್ ಅವಾರ್ಡ್ಗಳನ್ನ ಆರ್ಡರ್ ವೈಸ್ ಬರ್ಕೋದು ಬಂದ್ರ ಮೊಟ್ಟ ಮೊದಲಿಗೆ ನಿಲ್ಲುವುದು ಯಾವುದು? ಭಾರತ ರತ್ನ. ಆಮೇಲೆ ಪದ್ಮ ವಿಭೂಷಣ, ಆಮೇಲೆ ಪದ್ಮಭೂಷಣ, ಆಮೇಲೆ ಪದ್ಮಶ್ರೀ. ಇವು ಭಾರತದ ನಾಗರಿಕ ಅವಾರ್ಡ್ಗಳಲ್ಲಿ ಸೀರಿಯಲ್ ವೈಸ್ ಮೊಟ್ಟ ಅತ್ಯುನ್ನತ ನಾಗರಿಕ ಅಂದ್ರೆ ಯಾವ್ದು? ಭಾರತ ರತ್ನ. ಅದಾದ ನಂತರ ಪದ್ಮ ವಿಭೂಷಣ, ಅದಾದ ನಂತರ ಪದ್ಮಭೂಷಣ, ಅದಾದ ನಂತರ ಪದ್ಮಶ್ರೀ. ಇಲ್ಲಿ ನೋಡ್ರಿ, ವಿಚ್ ಆಫ್ ದಿ ಫಾಲೋವಿಂಗ್ ಇಸ್ ಇಂಡಿಯಾಸ್ ಹೈಯೆಸ್ಟ್ ಸಿವಿಲಿಯನ್ ಅವಾರ್ಡ್ ಅಂತ ಕೇಳಿದ್ರ ಭಾರತ ರತ್ನ ಪ್ರಶಸ್ತಿ. ಇನ್ನು ಭಾರತ ರತ್ನ ಪ್ರಶಸ್ತಿಯನ್ನ ಮೊಟ್ಟ ಮೊದಲಿಗೆ ಯಾರು ಪಡೆದ್ರು ಮತ್ ಇತ್ತೀಚೆಗೆ ಯಾರು ಪಡೆದ್ರು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋಣ ಇವಾಗ. ನೋಡ್ರಿ, ಭಾರತ ರತ್ನ ಪ್ರಶಸ್ತಿಯನ್ನ ಮೊಟ್ಟ ಮೊದಲಿಗೆ ಪಡೆದಂತವ್ರು ಯಾರಂದ್ರ C ರಾಜಗೋಪಾಲಾಚಾರಿ, S ರಾಧಾಕೃಷ್ಣನ್ ಮತ್ತು CV ರಾಮನ್. ಇವರು 3 ಜನ ಮೊಟ್ಟ ಮೊದಲ ಬಾರಿಗೆ ಭಾರತ ರತ್ನ ಪ್ರಶಸ್ತಿಯನ್ನ ಪಡ್ಕೊಂಡ್ರು. ಇನ್ನು ಭಾರತ ರತ್ನ ಪ್ರಶಸ್ತಿಯನ್ನು ಇತ್ತೀಚೆಗೆ 2024ರಲ್ಲಿ ಯಾರ್ಯಾರು ಪಡೆದ್ರು? ಕರ್ಪೂರಿ ಠಾಕೂರ್ ಅವರು, ಲಾಲಕೃಷ್ಣ ಅಡ್ವಾಣಿ ಅವರು, ಚೌಧರಿ ಚರಣ್ ಸಿಂಗ್ ಅವರು, PV ನರಸಿಂಹರಾವ್ ಅವರು ಮತ್ತು ಹಸಿರು ಕ್ರಾಂತಿಯ ಪಿತಾಮಹರಾದಂತ ಡಾಕ್ಟರ್ MS ಸ್ವಾಮಿನಾಥನ್ ಅವರು ಇತ್ತೀಚೆಗೆ ಭಾರತ ರತ್ನ ಪ್ರಶಸ್ತಿಯನ್ನ ಪಡೆದಾರ. ಯಾರ್ಯಾರ?
ಕರ್ಪೂರಿ ಠಾಕೂರ್, ಲಾಲ್ ಕೃಷ್ಣ ಅಡವಾಣಿ, ಚೌಧರಿ ಚರಣ್ ಸಿಂಗ್, ಪಿ ವಿ ನರಸಿಂಹರಾವ್ ಮತ್ತು ಎಂ ಎಸ್ ಸ್ವಾಮಿನಾಥನ್ ಅವರು ಇತ್ತೀಚೆಗೆ ಭಾರತ ರತ್ನ ಪ್ರಶಸ್ತಿಯನ್ನ ಪಡೆದಾರ. ಮೊಟ್ಟ ಮೊದಲಿಗೆ ಪಡೆದವರು ಯಾರು? ಸಿ ರಾಜಗೋಪಾಲಾಚಾರಿ, ಎಸ್ ರಾಧಾಕೃಷ್ಣನ್ ಮತ್ತು ಸಿ ವಿ ರಾಮನ್ ಅವರು. ಮುಂದಿನ ಪ್ರಶ್ನೆಗೆ ಹೋಗೋಣ. ವಿಚ್ ಆಫ್ ದಿ ಫಾಲೋವಿಂಗ್ ಸ್ಟೇಟ್ಸ್ ಹ್ಯಾಸ್ ಅ ಲೀಸ್ಟ್ ಪಾಪ್ಯುಲೇಷನ್? ಅತಿ ಕಡಿಮೆ ಜನಸಂಖ್ಯೆಯನ್ನ ಹೊಂದಿದ ರಾಜ್ಯ ಯಾವುದು? ಕೆಳಗಿನವುಗಳಲ್ಲಿ ಅತಿ ಕಡಿಮೆ ಜನಸಂಖ್ಯೆಯನ್ನ ಹೊಂದಿದ ರಾಜ್ಯ ಯಾವುದು ಅಂತ ಕೇಳಿರಲಿ. ಆಪ್ಷನ್ ಎ ವೆಸ್ಟ್ ಬೆಂಗಾಲ್, ಆಪ್ಷನ್ ಬಿ ಉತ್ತರ ಪ್ರದೇಶ್, ಆಪ್ಷನ್ ಸಿ ಬಿಹಾರ್, ಆಪ್ಷನ್ ಡಿ ಸಿಕ್ಕಿಂ. ಇವುಗಳಲ್ಲಿ ಯಾವುದಪ್ಪ ಅಂದ್ರೆ ಆನ್ಸರು ಕಡಿಮೆ ಜನಸಂಖ್ಯೆಯನ್ನ ಹೊಂದಿರುವಂತ ರಾಜ್ಯ ಯಾವ್ದು ಕೇಳ ಸಿಕ್ಕಿಂ. ಕಡಿಮೆ ಜನಸಂಖ್ಯೆಯನ್ನ ಹೊಂದಿರುವ ರಾಜ್ಯ ಯಾವುದು? ಸಿಕ್ಕಿಂ. ಸಿಕ್ಕಿಂ ರಾಜ್ಯದ ರಾಜಧಾನಿ ಗ್ಯಾಂಗ್ಟಕ್. ಬಿಹಾರ ರಾಜ್ಯದ ರಾಜಧಾನಿ ಪಾಟ್ನಾ. ಉತ್ತರ ಪ್ರದೇಶದ ರಾಜಧಾನಿ ಲಕ್ನೋ. ವೆಸ್ಟ್ ಬೆಂಗಾಳದ ರಾಜಧಾನಿ ಕೋಲ್ಕತ್ತಾ. ಇದಕ್ಕೆ ಸಂಬಂಧಪಟ್ಟಂಗ ಸ್ವಲ್ಪ ಡೀಟೇಲ್ಸ್ ಅನ್ನ ನೋಡ್ರಿ. ಹೈಯೆಸ್ಟ್ ಪಾಪ್ಯುಲೇಟೆಡ್ ಸ್ಟೇಟ್ ಯಾವುದು? ಉತ್ತರ ಪ್ರದೇಶ್. ಲೀಸ್ಟ್ ಪಾಪ್ಯುಲೇಟೆಡ್ ಸ್ಟೇಟ್ ಸಿಕ್ಕಿಂ. ಹೈಯೆಸ್ಟ್ ಲಿಟ್ರಸಿ ರೇಟ್ ಸ್ಟೇಟ್ ಯಾವುದು? ಕೇರಳ. ಲೋವೆಸ್ಟ್ ಲಿಟ್ರಸಿ ರೇಟ್ ಬಿಹಾರ್. ಹೈಯೆಸ್ಟ್ ಸೆಕ್ಸ್ ರೇಷಿಯೋ ಕೇರಳ. ಲೋವೆಸ್ಟ್ ಸೆಕ್ಸ್ ರೇಷಿಯೋ ಹರಿಯಾಣ. ಈ ಡೀಟೇಲ್ಸ್ ಗಳನ್ನ ನೀವು ಒಂದ್ ಕಡೆ ನೋಟ್ ಮಾಡಿ ಬರ್ದಿಟ್ಟಿಗೆ ಇಟ್ಕೋರಿ. ಇವತ್ತಿನ ದಿನ ಇಲ್ಲಿಗೆ ಈ ಕ್ಲಾಸ್ ಅನ್ನ ಮುಗಿಸೋಣ. ಮುಂದೆ ಮತ್ತು GK ಕ್ಲಾಸಸ್ ಅನ್ನ ಡಿಸ್ಕಸ್ ಮಾಡೋಣ. ಈ ಕ್ಲಾಸಿಗೆ ಸಂಬಂಧಪಟ್ಟಂತ ನೋಟ್ಸ್ ಗಳು ನಿಮಗೆ ಬೇಕಾದ್ರ ನಾವಿಲ್ಲಿ ಸ್ಕ್ಯಾನರ್ ಹಾಕಿರ್ತೀವಿ. ಅದನ್ನ ನೀವು ಸ್ಕ್ಯಾನ್ ಮಾಡಿದ್ರ ಇದಕ್ಕೆ ಸಂಬಂಧಪಟ್ಟಂತ ನೋಟ್ಸ್ ಗಳು ನಿಮಗೆ ಸಿಗ್ತದ. ಇಲ್ಲಿ ಸದ್ಯಕ್ಕೆ ಸ್ಕ್ಯಾನರ್ ಬರ್ತದ. ನಮ್ಮ ಇನ್ಸ್ಟಿಟ್ಯೂಟ್ ಆದರ್ಶ ವಿದ್ಯಾಲಯ, ಶಾರದಾ ವಿದ್ಯಾಲಯ ಮೂಡಲಗಿಯಲ್ಲಿ ಈಗಾಗಲೇ ನಾವು ಅಗ್ನಿವೀರಿಗೆ ಸಂಬಂಧಪಟ್ಟಂತ ಕ್ಲಾಸಸ್ ಗಳನ್ನ ಪ್ರಾರಂಭ ಮಾಡಿದ್ದೇವೆ. ಆಸಕ್ತ ವಿದ್ಯಾರ್ಥಿಗಳು ಈ ಮೇಲಿನ ಸಂಖ್ಯೆಗೆ ಕಾಂಟ್ಯಾಕ್ಟ್ ಮಾಡ್ರಿ. ಈ ಸ್ಕ್ಯಾನರ್ ಅನ್ನ ನೀವು ಸ್ಕ್ಯಾನ್ ಮಾಡ್ರೆ ಇವತ್ತಿನ ಕ್ಲಾಸಿಗೆ ಸಂಬಂಧಪಟ್ಟಂತ PDF ನೋಟ್ಸು ಸಿಗ್ತದ. ಥ್ಯಾಂಕ್ ಯು.